ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪದ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದುವೇ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅನ್ನುವಂಥದ್ದು. ರಾಜಕಾರಣಿ ಒಂದು ಮಾತು, ಅವರ ಒಂದು ಪದ ಬಳಕೆ ಎಲ್ಲಂದ್ರೆ ಎಲ್ಲ ಹಲ್ಚಲ್ ಎಬ್ಬಿಸಿತ್ತು. ಸದ್ಯಕ್ಕೆ ಇದೇ ಪದ ಈಗ ಸೋಷಿಯಲ್ ಮೀಡಿಯಾದಲ್ಲ, ಇನ್ನು ಮುಂದೆ ವೈರಲ್ ಆಗುತ್ತೆ. ಆದರೆ ಈಗ ಸದ್ಯಕ್ಕೆ ಅದೇ ಟೈಟಲ್ ಆಗಿರುವಂಥದ್ದು. ಸಿನಿಮಾ ಟೈಟಲ್ಗೆ ನಮ್ಮ ಇಬ್ಬರು ನಾಯಕಿಯರು ಅನುಷಾ, ಸಂಜನಾ, ನಟ ರಕ್ಷಿತ್ ಅವರು ಇರುವಂಥದ್ದು. ರಕ್ಷಿತ್ ಅವರೇ, ಇದು ನಿಮಗೆ ಅಡ್ವಾಂಟೇಜಾ ಡಿಸ್ಅಡ್ವಾಂಟೇಜಾ ಗೊತ್ತಿಲ್ಲ ನನಗೆ. ಯಾಕಂದರೆ ಕಂಗ್ರ್ಯಾಚುಲೇಷನ್ಸ್ ಹುಡುಗರು ಹೇಳಿದ್ರು ಓಕೆ, ಹುಡುಗಿರು ಹೇಳಿದ್ರೆ ಹೇಗೆ ಅಂತ. ಈ ಆ್ಯಂಗಲ್ನ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ, ಈಗ ನೋಡಬೇಕು. ಬಟ್ ಆ್ಯಕ್ಚುಲಿ ನಾನು ಅಡ್ವಾಂಟೇಜೇ ಅಂತೀನಿ. ಏನಕ್ಕೆ ಅಂತ ಅಂದರೆ ಎಲ್ಲರ ಬಾಯಲ್ಲೂ ಒಂದು ಈಸಿಯಾಗಿ ಬರುತ್ತೆ. ನಾಳೆ ದಿನ ನಮ್ಮ ಪಿಕ್ಚರ್ ರಿಲೀಸ್ ಆದಮೇಲೆ ಪ್ರತಿಯೊಬ್ಬರೂ ಬಂದು ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ ಹೇಳಿದ್ರೆ ಅದೇ ಖುಷಿ. ಇನ್ನು ಚಿತ್ರದ ಇಬ್ಬರು ನಟಿಯರು ಸಹ ಇರುವಂಥದ್ದು. ಸಂಜನಾ ಅವರು ಆಲ್ರೆಡಿ KTM ಸಿನಿಮಾದಲ್ಲಿ ನಾವು ನೋಡಿರಬಹುದು, ಅವರು ವರ್ಚಸ್ ಇರ್ಬೋದು, ಆ್ಯಕ್ಟಿಂಗ್ ಸ್ಕಿಲ್ ಇರುವಂಥದ್ದನ್ನ. ಸಂಜನಾ ಅವರೇ, KTM ನಂತರ ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಕೊಡುತ್ತಾ? 100% ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಇದು ಕಥೆ ಕೇಳಿದಾಗ್ಲೇ ವೈಬ್ ಬಂತು ನನಗೆ, ತುಂಬ ಚೆನ್ನಾಗಿರುತ್ತೆ ಅಂತ, ತುಂಬ ಹಿಟ್ ಆಗುತ್ತೆ ಅಂತ. ಯಾಕಂದರೆ ತುಂಬ ಎಂಟರ್ಟೈನಿಂಗ್ ಆಗಿದೆ ಆ್ಯಂಡ್ ತುಂಬ ಕಾಮಿಡಿಕ್ ಆಗಿದೆ. ಸೊ ತುಂಬ ಟೈಮ್ ಆದಮೇಲೆ ಈ ಥರ ಒಂದು ಸಿನಿಮಾ ಬಂದಿದೆ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಯಾ. ಇನ್ನು ಅನುಷಾ ಅವರು ಆ್ಯಕ್ಟಿಂಗ್ ಅನ್ನುವಂಥದ್ದು ನಿಮಗೆ ಹೊಸದಾ ಅಥವಾ ಮುಂಚೆನೇ ಕಲ್ತಿದ್ರಾ, ಹೇಗೆನಾ? ಇಲ್ಲ ಮ್ಯಾಮ್, ಹೊಸದು. ಸೊ ನಾನು ಇನ್ಸ್ಟಿಟ್ಯೂಟ್ಗೆ ಹೋಗಿ ಕಲ್ತು ಆಡಿಷನ್ ಕೊಟ್ಟು ಇಲ್ಲಿ ಬಂದಿರೋದು. ಸೊ ಯಾ. ಓಕೆ, ಇಬ್ಬರು ಆ್ಯಕ್ಟಿಂಗಲ್ಲಿ ಪರಿಣಿತರು, ಗೊತ್ತಿರೋವಂಥದ್ದು. ನಿಮ್ಗೆ ಏನಾದರೂ ಸ್ವಲ್ಪ ಕಷ್ಟ ಆಗುತ್ತಾ ಅಥವಾ ಇಲ್ಲ ನಾನು ಮಾಡ್ತೀನಿ ಅನ್ನೋ ಥರ ಕಾನ್ಫಿಡೆನ್ಸ್ ಇದೆಯಾ? ಅದು ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಸೊ ಐ ಆಮ್ ವರ್ಕಿಂಗ್ ಆನ್ ದ ಕ್ಯಾರೆಕ್ಟರ್ ಮೇಲೆ ವರ್ಕ್ ಮಾಡಿ ಐ ಆಮ್ ಜಸ್ಟ್ ಟ್ರೈಂಗ್ ಟು ಜೆಲ್ ಅಪ್ ಅವ್ರ ಜೊತೆ. ಸೊ ಅವ್ರ ಕಡೆಯಿಂದ ಏನೇ ಸಜೆಷನ್ಸ್, ಒಪಿನಿಯನ್ಸ್ ಎಲ್ಲ ಇದ್ದರು ಐ ಆಮ್ ಟೇಕಿಂಗ್ ಇಟ್. ಸೊ ಅವ್ರಿಗೆ ಗೊತ್ತಿದೆ ಅಲ್ಲ. ಸೊ ಯಾ. ಸೊ ರಕ್ಷಿಯಿಂದ ಏನು ಸಜೆಷನ್ಸ್ ಬೇಕಿಲ್ಲ, ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಖಂಡಿತವಾಗ್ಲೂ ಮಾಡ್ತಾರೆ, ಬಟ್ ಅನುಭವ ಇದ್ದರೆ ಇನ್ನಷ್ಟು ಅವ್ರಿಗೆ ಹೇಳ್ಕೊಟ್ರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅನ್ನುವಂಥದ್ದು. ಬಟ್ ಇಟ್ಸ್ ಓಕೆ, ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ನೋ ವರಿ. ನಿಮ್ಮ ಕ್ಯಾರೆಕ್ಟರ್ ಇದರಲ್ಲಿ ಯಾವ ಥರ ಅಂದರೆ ಲೈಕ್ ಮಾಡ್ ಅಂತ ಅನ್ನಿಸ್ತು, ಸಿಗರೇಟ್ ಬಾಯಲ್ಲಿರುವಂಥದ್ದು ಏನು ನಿಜವಾಗ್ಲೂ ಸೇರ್ತೀರಾ ಅಥವಾ ಜಸ್ಟ್ ಫಾರ್ ಎ ಕ್ಯಾರೆಕ್ಟರ್? ಡೆಫಿನೆಟ್ಲಿ ನಾಟ್. ನಾನು ಸೇದಲ್ಲ, ನಾನು ಎಂಕರೇಜು ಮಾಡಲ್ಲ. ಪ್ಲೀಸ್ ಡೋಂಟ್ ಡೂ ಇಟ್. ಜಸ್ಟ್ ಕ್ಯಾರೆಕ್ಟರ್ಗೋಸ್ಕರ ಮಾಡಬೇಕು. ನಾನು ಸರ್ ಜೊತೆ ಲೈಕ್ ತುಂಬ ಫೈಟ್ ಮಾಡಿದ್ದೆ, ಬೇಡ ಸರ್ ಬೇಡ ಸಿಗರೇಟ್ ಅಂತ. ಬಟ್ ಅವ್ರಿಗೆ ಈ ಕ್ಯಾರೆಕ್ಟರ್ಗೆ ಬೇಕಿತ್ತು. ಸೊ ಹಾಗಾಗಿ ಪೋಸ್ಟರಲ್ಲಿ ಸಿಗರೇಟ್ ಇದೆ. ಬಟ್ ಅದು ಬಿಟ್ಟರೆ ತನು ಕ್ಯಾರೆಕ್ಟರ್ ತುಂಬಾ ಬೋಲ್ಡ್ ಆಗಿದ್ದಾಳೆ ಆ್ಯಂಡ್ ತುಂಬ ಮಾಡರ್ನ್ ಆಗಿ ಯೋಚನೆ ಮಾಡ್ತಾಳೆ. ಬಟ್ ಅವ್ರು ತುಂಬ ಪ್ರೊಟೆಕ್ಟಿವ್ ನೇಚರು ಅವ್ರದ್ದು. ಸೊ ಅಷ್ಟೇ ಹೇಳೋಕ್ಕಾಗುತ್ತೆ. ಸೀರಿಯಲ್ಗಳನ್ನು ಮಾಡಿದ್ದೀರಾ ಸರ್ ನೀವು, ರಕ್ಷಿತ್ ಅವರೇ. ಜೊತೆಗೆ ಈ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ ಅನ್ನುವಂಥದ್ದು ಮುಹೂರ್ತದಲ್ಲಿ ಹೇಳಿದ್ರಿ. ಬಟ್ ಆಲ್ಸೋ ನಾನು ಕೇಳೋದಾದರೆ ರಿಯಲ್ ಲೈಫಲ್ಲಿ ಏನಾದರೂ ಅನುಭವ ಆಗಿತ್ತಾ ಟ್ರಯಾಂಗಲ್? ಆ್ಯಕ್ಚುಲಿ ರಿಯಲ್ ಲೈಫಲ್ಲೆಲ್ಲ ಟ್ರಯಾಂಗಲ್ ನನ್ನ ಪ್ರಕಾರ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಲೈಫಲ್ಲಂತೂ ಆಗಿಲ್ಲ. ಅಷ್ಟೇ. ಅನುಷಾ ಅವರೇ, ಈ ಸಿನಿಮಾ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಹೊಸಬರಾಗಿರೋ ಕಾರಣ ನೀವು ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಬಂದಿದ್ದೀರಾ? ಪ್ರಿಪ್ರೇಷನ್ ವೈಸ್ ಅದೇ ನಾನು ಕ್ಲಾಸಲ್ಲಿ ಕಲ್ತಿರೋದಷ್ಟೇ. ಬಟ್ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ ನ್ಯೂ ಥಿಂಗ್ಸ್. ಎಲ್ಲ ತುಂಬ ಚೆನ್ನಾಗಿದೆ, ಟೀಮ್ ತುಂಬ ಚೆನ್ನಾಗಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ನಾಳೆಯಿಂದ ಶೂಟ್ ಸ್ಟಾರ್ಟ್ ಆಗುತ್ತೆ. ಸೊ ವಿಲ್ ಸಿ. ಅಷ್ಟು ಕತೆ ಹೇಗೆ ನಿಮ್ಮ ಹತ್ರ ಹುಡ್ಕೊಂಡು ಬಂತು ಅಥವಾ ನೀವು ಹುಡ್ಕೊಂಡು ಹೋದ್ರಾ? ಆಡಿಷನ್ಸ್ ಕೊಟ್ಟಿದ್ದೆ. ನಾನು ಹೋಗಿ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿ ದೆನ್ ಕತೆ ಕೇಳಿ ಐ ವಾಸ್ ರಿಯಲಿ ಲಾಫಿಂಗ್. ಅಷ್ಟು ಚೆನ್ನಾಗಿತ್ತು ಕತೆ. ಸೊ ಐ ವಾಸ್ ಲೈಕ್ ಓಕೆ. ಕನ್ನಡ ಜೊತೆಗೆ ಬೇರೆ ಲ್ಯಾಂಗ್ವೇಜ್ ಅನ್ನುವಂಥದ್ದು ಏನಾದರೂ ಬರುತ್ತಾ ನಿಮಗೆ? ಇಲ್ಲ, ಕನ್ನಡ, ಇಂಗ್ಲೀಷ್, ಹಿಂದಿ ಸ್ವಲ್ಪ. ಇನ್ನು ನಿಮ್ಮ ಸಿನಿಮಾ ಮುಹೂರ್ತ ಇವತ್ತಾಗಿರುವಂಥದ್ದು, ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗಬಹುದು, ಯಾವ ಹಂತದಲ್ಲಿ ನಡೆಯುತ್ತೆ ಇನ್ನು ಮುಂದೆ? ನಾಳೆಯಿಂದ ಶೂಟಿಂಗ್ ಶುರು ಮೇಡಮ್. ನಾಳೆಯಿಂದ ಕಂಟಿನ್ಯೂಸ್ ಆಗಿ 3 ಶೆಡ್ಯೂಲ್ಸ್ ಇದೆ. 1.5 ಮಂತ್ ಇಲ್ಲಾಂದರೆ ಒಂದು 2 ಮಂತ್ಸ್ವರೆಗೂ ಶೂಟಿಂಗ್ ಮಾಡ್ತೀವಿ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ನೆಕ್ಸ್ಟ್ ಇಯರಲ್ಲಿ ರಿಲೀಸಿಗೆ ಬರ್ತೀವಿ. ನಮಗೆ ಬರೀ 2 ಶೆಡ್ಯೂಲ್ಸ್ ಹೇಳಿದ್ದಾರೆ ಆ್ಯಂಡ್ ವಿತ್ ಪ್ಯಾಚ್ ವರ್ಕ್. ಸೊ ನಾಳೆಯಿಂದ ಶುರು ಆಗುತ್ತೆ ಆ್ಯಂಡ್ ಕಂಟಿನ್ಯೂಸ್ 20 ಡೇಸ್ಗೆ ಫಸ್ಟ್ ಶೆಡ್ಯೂಲ್ ನಡೆಯುತ್ತೆ. ಅದಾದಮೇಲೆ ಸೆಕೆಂಡ್ ಶೆಡ್ಯೂಲ್ ಜಾನ್ವರಿಯಲ್ಲಿ ನಡೀಬೋದು, ಗೊತ್ತಿಲ್ಲ. ಆ್ಯಂಡ್ ಪ್ಯಾಚ್ ವರ್ಕ್ ಅಷ್ಟೇ. ಪ್ರಾಜೆಕ್ಟ್ ಜೊತೆಗೆ ಮತ್ತಷ್ಟು ಏನಾದರೂ ಇದೆಯಾ ನಿಮ್ಮದು? ಇದೆ, ಬಟ್ ಈಗ ರಿವೀಲ್ ಮಾಡೋಕ್ಕಾಗಲ್ಲ. ಬೇರೆ ಏನಾದರೂ ಹೋಪ್ಫುಲಿ ಬೇರೆ ಲ್ಯಾಂಗ್ವೇಜಸಲ್ಲೂ ಇದೆ. ಬಟ್ ಸದ್ಯಕ್ಕೆ ಓಕೆ, ಅಷ್ಟೇ ಹೇಳೋಕ್ಕಾಗಲ್ಲ. ಇಲ್ಲ. ಓಕೆ, ರಕ್ಷಿತ್ ಅವರ ಕೊನೆಯದಾಗಿ ನಿಮಗೆ ಇಂಡಸ್ಟ್ರಿ ಗಾಂಧಿನಗರಲ್ಲಿ ಒಂದು ಮಾತಿದೆ, ಯಾರಿಗೆ ಡಿಂಪಲ್ ಬೀಳುತ್ತೆ ಅವ್ರಿಗೆ ಲಕ್ ಕೈ ಹಿಡಿಯುತ್ತೆ ಅನ್ನೋವಂಥದ್ದು. ಸೊ ಏನಾದರೂ ಇದು ನಿಮ್ಗೆ ಅನುಭವ ಆಗಿದೆಯಾ? ಅನುಭವ ಆಗಿಲ್ಲ, ಬಟ್ ನಿಮ್ಮ ಮಾತು ಸತ್ಯ ಆಗಲಿ ಅಂತ ಅಂತೂ ಡೆಫಿನೆಟಾಗಿ ಬೇಡ್ತೀನಿ. ಸುಮಾರು ಜನ ಹೇಳಿದ್ದಾರೆ ಡಿಂಪಲ್ ಒಂಥರ ಲಕ್ಕಿ ಚಾರ್ಮ್ ಅಂತ.
ಅದು ನಿಜ ಆದರೆ ಸಾಕು. ಈ ಪಿಕ್ಚರ್ಗೆ ಬಂಡವಾಳ ಹಾಕ್ತಿರೋ ನಮ್ಮ ಇನ್ವೆಸ್ಟರ್ಸ್ಗೆ ಪ್ರತಿಯೊಬ್ಬರಿಗೂ ರಿಟರ್ನ್ ಸಿಕ್ಕಿ ನಮಗೆಲ್ರಿಗೂ ಒಂದು ಒಳ್ಳೆ ಫ್ಯೂಚರ್ ಆಗಿ ನಮ್ಮ ಡೈರೆಕ್ಟ್ರೂ ಒಂದು ಟಾಪ್ ಡೈರೆಕ್ಟ್ರು ಅಂತ ಅನ್ನಿಸ್ಕೊಂಡು ನಮ್ಮ ಇಡೀ ಟೀಮ್ ಎಸ್ಟಾಬ್ಲಿಷ್ ಆಗಿಬಿಟ್ರೆ ಅದು ಈ ಡಿಂಪಲಿಂದ ಅಂದರೆ ಇನ್ನೂ ಖುಷಿಯಾಗಿಬಿಡುತ್ತೆ. ಓಕೆ, ನಿಮ್ಮ ಪ್ರೊಡ್ಯೂಸರ್ ಸರ್ ಒಂದು ಮಾತು ಹೇಳಿದ್ರು, ಅಂದರೆ ಹೊಸಬ್ರನ್ನ ಸಿನಿಮಾಗೆ ಹಾಕೋತಿದ್ದೀವಿ ಅಂದರೆ ಯಾರು ಮುಂದೆ, ಡೈರೆಕ್ಟರ್ ಹೇಳಿದ್ದು ಆ್ಯಕ್ಚುಲಿ, ಸಿನಿಮಾ ಹಾಕೋತಿದ್ದೀವಿ ಅಂದರೆ ಪ್ರೊಡ್ಯೂಸರ್ ಮುಂದೆ ಬರೋದಿಲ್ಲ ಇದು ಮಾಡೋಕ್ಕೆ, ಪ್ರೊಡ್ಯೂಸ್ ಮಾಡೋಕ್ಕೆ ಅನ್ನೋವಂಥದ್ದು. ಆದರೆ ಇವಾಗ ಎಲ್ಲ ಹೀರೋಗಳು ಇರಬಹುದು, ಎಸ್ಟಾಬ್ಲಿಷ್ ಆಗಿರೋವಂಥವ್ರು, ಅವ್ರು ಬ್ಯುಸಿ ಆಗ್ತಾ ಹೋದಾಗ ಖಂಡಿತವಾಗ್ಲೂ ನೆಕ್ಸ್ಟ್ ಯಾರು ಅವ್ರಿಗೆ ಯಾರ ಬರಲೇಬೇಕಾಗುತ್ತೆ. ಸೊ ಈ ಒಂದು ಮಾತು ನಿಮ್ಗೆ ಎಷ್ಟು ನಿಜ ಅನ್ನಿಸ್ತು, ಅಥವಾ ನಿಮಗೆ ಮುಂದೆ ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಒಂದು ಹೀರೋ ಆಗಿ ಎಸ್ಟಾಬ್ಲಿಷ್ ಆಗುವಂಥದ್ದು? ಯಾಕಂದರೆ ಜನರು ಅಷ್ಟು ಬೇಗ ಈಗ ತೊಗೊಂಬಿಡಲ್ಲ ಹೊಸ ಹೀರೋಗಳು ಅಥವಾ ಹೀರೋಯಿನ್ಗಳು ಬಂದರೆ. ಅದು ಸತ್ಯ ಮೇಡಮ್. ಅಂದರೆ ಇವಾಗ ಯಾರಾದರೂ ಒಬ್ಬರು ಇಮಿಡಿಯೇಟಾಗಿ ಲಾಂಚ್ ಆಗ್ತಿದ್ದಾರೆ, ಹೊಸ ಮುಖಗಳು ಬರ್ತಿದೆ ಅಂತ ಅಂದರೆ ಜನರು ಅಂದರೆ ಇಮಿಡಿಯೇಟಾಗಿ ಎಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅನ್ನೋದು ಸೆಕೆಂಡ್ರಿ. ಬಟ್ ಕಂಟೆಂಟ್ ಚೆನ್ನಾಗಿದ್ದು ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ 100% ಎಕ್ಸೆಪ್ಟ್ ಮಾಡ್ತಾರೆ. ಅದಂತೂ ಅವಾಗಿಂದನೂ ಹಿಸ್ಟ್ರೀಲಿ ನಾವು ನೋಡ್ಕೊಂಡು ಬಂದಿರೋದೆ. ಸೊ ಈಗ ನಾವು ಮಾಡಬೇಕಾಗಿರೋದೇನು ಅಂದರೆ ಕೆಲಸ ಚೆನ್ನಾಗಿ ಮಾಡಬೇಕು, ನಮ್ಮ ಪರ್ಫಾರ್ಮೆನ್ಸಲ್ಲಿ ನಾವು ಪ್ರೂವ್ ಮಾಡ್ಕೊಬೇಕು. ಅದು ಮಾಡಾದಮೇಲೆ ಜನ 100% ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಅದಾದರೆ ಸಾಕು. ಓಕೆ, ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ನಿಮಗೂ ಅಷ್ಟೇ ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಅಷ್ಟೇ. ಫಸ್ಟ್ ಸಿನಿಮಾ ಸಕ್ಸಸ್ ತೊಗೊಂಡು ಬರಲಿ. 3 ಜನಕ್ಕೂ ಅಷ್ಟೇ ಈ ಸಿನಿಮಾಯಿಂದ ನೀವು ಒಂದು ನಿಮ್ಮ ಸಿನಿಮಾ ಜೊತೆಗೆ ನಿಮ್ಮ ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಅವ್ರಿಗೂ ಅಷ್ಟೇ ಒಂದಷ್ಟು ಪ್ರಾಜೆಕ್ಟ್ಗಳಿರ್ಬೋದು, ಲೈಫಲ್ಲಿ ಏನು ಒಂದು ಸಕ್ಸಸ್ ಇರ್ಬೋದು ಕಾಣಲಿ. ಥ್ಯಾಂಕ್ ಯು. ಇದಿಷ್ಟು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಚಿತ್ರತಂಡದ ಕಲಾವಿದರ ಮಾತಾಗಿತ್ತು. ಕ್ಯಾಮ್ರಾಮನ್ ಗುರು ಜೊತೆ ಕೀರ್ತಿ ಪಾಟೀಲ್, ಸಮಯ ನ್ಯೂಸ್, ಬೆಂಗಳೂರು.